ಇನ್ನು MLC CT ರವಿ ಅವರ ಸ್ವಾಗತಕ್ಕೆ ಕಾರ್ಯಕರ್ತರು ಬಿಜೆಪಿಯ ಕಚೇರಿಯ ಮುಂದೆ ಸಜ್ಜಾಗಿ ನಿಂತಿದ್ದಾರೆ. CT ರವಿ ಅವರ ಭವ್ಯ ಸ್ವಾಗತಕ್ಕೆ ಕಾರ್ಯಕರ್ತರು ರೆಡಿಯಾಗಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯ ಮುಂದೆ ಬೆಂಬಲಿಗರ ದಂಡೆ ಹರಿದು ಬರ್ತಾ ಇದೆ. ಈಗಾಗಲೇ ಬಿಜೆಪಿಯ ಕಚೇರಿಗೆ ಶಾಸಕ ಮುನಿರತ್ನ ಹಾಗೂ ಬೆಂಬಲಿಗರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ MLC CT ರವಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯ ಹಿನ್ನೆಲೆ ಅವರು ರಾಜ್ಯ ಬಿಜೆಪಿ ಕಚೇರಿಗೆ ಬರ್ತಾ ಇರುವ ಹಿನ್ನೆಲೆ ರವಿ ಅವರ ಸ್ವಾಗತಕ್ಕೆ ಕಾರ್ಯಕರ್ತರ ದಂಡೆ ಸಜ್ಜಾಗಿ ನಿಂತಿದೆ. MLC ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಬಿಜೆಪಿಯ ಕಚೇರಿಗೆ. ಈ ಹಿನ್ನೆಲೆ ಅವರ ಸ್ವಾಗತಕ್ಕೆ ಕಾರ್ಯಕರ್ತರ ದಂಡೆ ಸಜ್ಜಾಗಿ ನಿಂತಿದೆ. ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಕಚೇರಿಗೆ ಈಗಾಗಲೇ ಶಾಸಕ ಮುನಿರತ್ನ ಹಾಗೂ ಅವರ ಬೆಂಬಲಿಗರು ಆಗಮಿಸಿದ್ದಾರೆ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯ ಮುಂದೆ ಈಗ CT ರವಿ ಅವರ ಬೆಂಬಲಿಗರು ಬಿಜೆಪಿಯ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ ರವಿ ಅವರನ್ನ ಸ್ವಾಗತಿಸಿಕೊಳ್ಳೋದಕ್ಕೆ. ಕೆಲವೇ ಕ್ಷಣಗಳಲ್ಲಿ CT ರವಿ ಅವರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಲಿಕ್ಕಿದ್ದಾರೆ. ಸುದ್ದಿಗೋಷ್ಠಿಯ ಹಿನ್ನೆಲೆ CT ರವಿ ಅವರು ರಾಜ್ಯ ಬಿಜೆಪಿ ಕಚೇರಿಗೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿಕ್ಕಿದ್ದಾರೆ. ಈ ಹಿನ್ನೆಲೆ ಅವರನ್ನು ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ಕಾರ್ಯಕರ್ತರು ಸಜ್ಜಾಗಿ ನಿಂತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಬಿಜೆಪಿ ಕಚೇರಿಯಿಂದಾನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಗಮನಿಸ್ತಾ ಇದ್ದೀವಿ ಯಾವ ರೀತಿ ಕಾರ್ಯಕರ್ತರು ಸೇರಿದ್ದಾರೆ CT ರವಿ ಅವರ ಸ್ವಾಗತಕ್ಕೆ. ಈಗಾಗಲೇ ಕಾನೂನು ಜಯ ನಮಗೆ ಸಿಕ್ಕಿದೆ, ಸತ್ಯಮೇವ ಜಯತೆ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಒಂದು ರೀತಿ ವಿಜಯೋತ್ಸವನ್ನೇ ಆಚರಣೆ ಮಾಡ್ದಂಗಿತ್ತು ಬಿಜೆಪಿ ಅವರು ನಿನ್ನೆ. ಇವತ್ತು ಸ್ವತಃ CT ರವಿ ಅವರು ಕಚೇರಿಗೆ ಬರ್ತಾ ಇದ್ದಾರೆ. ಯಾವ ರೀತಿ ಇದೆ ವಾತಾವರಣ ಅಲ್ಲಿ? ಶ್ರೀಪಾದ್, ಖಂಡಿತವಾಗ್ಲು ಇವತ್ತು CT ರವಿ ಅವರು ನಿನ್ನೆ ಏನು ದಾವಣಗೆರೆ ಅಥವಾ ಬೆಳಗಾವಿಯಿಂದ ದಾವಣಗೆರೆಗೆ ಬಂದು ಅಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಆನಂತರ ಒಂದಷ್ಟು ಸುದ್ದಿಗೋಷ್ಠಿಯಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಇವತ್ತು ರಾಜ್ಯ ಬಿಜೆಪಿ ಕಚೇರಿಗೆ ಆಗಮಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಬಿಜೆಪಿ ಕಚೇರಿಗೆ ಆಗಮಿಸೋದ್ರಿಂದ ಒಂದಷ್ಟು ಬಹಳ ದೊಡ್ಡ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ನಾವೀಗಾಗಲೇ ರಾಜ್ಯ ಬಿಜೆಪಿ ಕಚೇರಿ ಎದುರು ನೋಡ್ಬೋದು, ಒಂದು ಬಹಳ ದೊಡ್ಡ ಸಂಭ್ರಮಾಚರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಜಮಾವಣೆ ಆಗಿದ್ದಾರೆ. ಅನೇಕ ಶಾಸಕರು, ಮಾಜಿ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಸೊ ಒಂದು ಕಡೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಕೂಡ ಆಚರಿಸಲಿಕ್ಕೆ ಈಗಾಗಲೇ ರಸ್ತೆಯುದ್ದಕ್ಕೂ ಪಟಾಕಿಗಳನ್ನು ಇಟ್ಟು ಒಂದು ರೀತಿ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಗಮನಿಸ್ಬೋದು, ಅನೇಕ ಕಾರ್ಯಕರ್ತರು ದೊಡ್ಡ ಸಂಭ್ರಮಾಚರಣೆಯಲ್ಲಿದ್ದಾರೆ. CT ರವಿ ಅವರು ಬಂದ ಕೂಡಲೇ ತಮ್ಮ ಒಂದು ಹರ್ಷವನ್ನು ವ್ಯಕ್ತಪಡಿಸಲಿಕ್ಕೆ ಪಟಾಕಿಯನ್ನು ಸಿಡಿಸಿ ಸ್ವಾಗತವನ್ನು ಕೋರಲಿಕ್ಕೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ. ಜೊತೆಗೆ ಅನೇಕ ಮಹಿಳೆಯರು ಕೂಡ ಇಲ್ಲಿ ಬಂದು ಬಿಜೆಪಿ ಕಚೇರಿ ಬಳಿ ಜಮಾಯಿಸಿದ್ದಾರೆ. ಸೊ ಇಲ್ಲಿ ಪುಷ್ಪವೃಷ್ಟಿಯನ್ನು ಕೂಡ ಮಾಡ್ತಾ ಇದ್ದಾರೆ. CT ರವಿ ಅವರು ಕೂಡ ಬಂದರು, ನಾವು ಗಮನಿಸ್ಬೋದು. ಸೊ ಈಗಾಗಲೇ ಬಿಜೆಪಿ ಕಚೇರಿಗೆ CT ರವಿ ಅವರ ಕಾರು ಕೂಡ ಬಂತು, ನಾವು ಗಮನಿಸ್ತಾ ಇದ್ದೀವಿ. ಏನು ಈ CT ರವಿ ಅವರು ಏನು ಬಿಡುಗಡೆ ಆದ ಬಳಿಕ ಈಗ ಪಕ್ಷದ ಕಚೇರಿಗೆ ಬರ್ತಾ ಇದ್ದಾರೆ. ಕಳೆದ ಬಾರಿ ಏನು ಬಿಜೆಪಿಯ ಕಾರ್ಯದರ್ಶಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಸಂಭ್ರಮವನ್ನು ಮಾಡಿಕೊಳ್ಳಲಾಗಿತ್ತು. ಸೊ ಈಗ ನೋಡ್ಬೋದು ನಾವು ಬಹಳ ದೊಡ್ಡ ಈಗ ಎರಡನೇ ರೀತಿಯಾದಂಥ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ತಲೆಗೆ ಬ್ಯಾಂಡೇಜನ್ನು ಸುತ್ತಕೊಂಡೆ ಇವಾಗ ಮತ್ತೆ ರಾಜ್ಯ ಬಿಜೆಪಿ ಕಚೇರಿಗೆ ಬಂದಿರೋದು. ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ದೊಡ್ಡ ಮಟ್ಟದಲ್ಲಿ ಒಂದು ಬಂದು ಇವತ್ತು ನಮ್ಮ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಘಟನೆ ಆಯಿತು, ಹೇಗಾಯಿತು, ಯಾರೆಲ್ಲ ಕಾರಣ ಮತ್ತು ಏನು ಪೊಲೀಸರು ಅವರನ್ನು ನಡೆಸ್ಕೊಂಡಂಥ ರೀತಿ, ಈ ರೀತಿಯಾದಂಥ ಅನೇಕ ವಿಚಾರಗಳನ್ನು ಕೂಡ ಇವತ್ತು ತಿಳಿಸಲಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡೋದಾದರೆ ಇವತ್ತು CT ರವಿ ಅವರ ಅದ್ದೂರಿಯಾಗಿ ಸ್ವಾಗತವನ್ನು ಬಿಜೆಪಿ ಕಚೇರಿಯಲ್ಲಿ ಕೋರ್ತಾ ಇರ್ತಕ್ಕಂಥದ್ದು. ಸೊ ಪಟಾಕಿ ಒಂದು ಕಡೆ ಸಿಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪುಷ್ಪವೃಷ್ಟಿಯನ್ನು ಮಾಡಿ ಇವತ್ತು ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭವಾಗಲಿದೆ. ಸೊ ಈ ಒಟ್ಟಾರೆಯಾಗಿ ಅನೇಕ ಶಾಸಕರುಗಳು ಕೂಡ ಈಗ ಬಂದು ಅವರನ್ನು ಸ್ವಾಗತವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಶಾಸಕ ಮುನಿರತ್ನ ಆಗಿರ್ಬೋದು, ಹಾಗೆ ಶಾಸಕ ಗೋಪಾಲಯ್ಯ ಅವರಾಗಿರ್ಬೋದು, ಮತ್ತು ಏನು ಬಿಜೆಪಿ ರಾಜ್ಯ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಕೂಡ ಈಗ ಆಗಮಿಸಿ ಅವರನ್ನು ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ಸೊ CT ರವರ ಪರವಾಗಿ ಘೋಷಣೆಯನ್ನು ಕೂಡ ಆಗ್ತಾ ಇದ್ದಾರೆ.
ಸೊ ಒಟ್ಟಾರೆಯಾಗಿ ಎಲ್ಲ ರೀತಿಯಾದಂಥ ಅದ್ದೂರಿ ಸ್ವಾಗತವನ್ನು ರಾಜ್ಯ BJP ಕಚೇರಿಯ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥದ್ದು. ಇದು ನಿಜಕ್ಕೂ ಎಲ್ಲ ಒಂದು ಕಡೆ ಸಿ ಟಿ ರವಿ ಅವ್ರಿಗೆ ಸಿಕ್ಕಂಥ ಭಾಳ ದೊಡ್ಡ ಐತಿಹಾಸಿಕ ಸ್ವಾಗತ ಅಂತಲೇ ಹೇಳ್ಬೋದು. ಸೊ ಏನು ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಂಡಂಥ ರೀತಿ ಏನಿದೆ ಅದು ಸರಿಯಲ್ಲ ಅನ್ನುವಂಥದ್ದು ಈಗಾಗಲೇ ಅನೇಕರ ಅಭಿಪ್ರಾಯ. ಸೊ ಹೀಗಾಗಿ ಅವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡೋ ಮೂಲಕ ಅವ್ರಿಗೆ ಈವರೆಗೂ ಆದಂಥ ನೋವುಗಳೇನಿದ್ದಾವೆ ಆ ನೋವುಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕರ್ತರು ಅವರ ಬೆನ್ನೆಲುಬಾಗಿ ನಿಲ್ತಾ ಇರ್ತಕ್ಕಂಥದ್ದು. ಅವರ ಬೆನ್ನೆಲುಬಾಗಿ ನಿಂತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಯಾವುದೇ ರೀತಿಯಲ್ಲೂ ಕೂಡ ನೀವು ಎದುರೋ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಒಟ್ಟಾರೆ ಎಲ್ಲ ರೀತಿಯಲ್ಲೂ ಕೂಡ ಕಾರ್ಯಕರ್ತರು ಅದ್ದೂರಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡ್ಬೋದು ಮಾಲಾರ್ಪಣೆಯನ್ನು ಮಾಡೋ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ನಾ ಮುಂದು ತಾ ಮುಂದು ಅಂತ ಕಾರ್ಯಕರ್ತರು ಎಲ್ಲರೂ ಕೂಡ ಈಗಾಗಲೇ ಅವರ ಜೊತೆಯಲ್ಲಿ ನಿಂತು ಅದ್ದೂರಿ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಎಲ್ಲರೊಂದಿಗೂ ಕೂಡ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳಿರ್ತಕ್ಕಂಥದ್ದು. ಸೊ ಈಗಷ್ಟೇ ಆ ಪಕ್ಷದ ಕಚೇರಿಗೆ ತೆರಳುತ್ತಾ ಇರ್ತಕ್ಕಂಥದ್ದು. ಸೊ ಕಚೇರಿಗ ಒಳಗೆ ಒಂದು ಕಡೆ ಇನ್ನು ಸುದ್ದಿಗೋಷ್ಠಿಯನ್ನು ಕೂಡ ಆರಂಭಿಸಲಿದ್ದಾರೆ. ಒಟ್ಟಾರೆ ಇವತ್ತು ಸಿ ಟಿ ರವಿ ಅವರಿಗೆ ಭಾಳ ಅದ್ದೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಅವರ ಬೆಂಗಳೂರಿನ ರಾಜ್ಯ BJP ಕಚೇರಿ ಏನಿದೆ BJP ಕಚೇರಿಗೆ ಆಗಮಿಸಿ ತಮ್ಮ ಒಂದು ಕಾರ್ಯಕರ್ತರ ಜೊತೆಯಲ್ಲಿ ಕೂಡ ಆನಂತರ ಚರ್ಚೆಯನ್ನು ಮಾಡಲಿದ್ದಾರೆ. ಸೊ ಸದ್ಯಕ್ಕೆ 11:30ಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್. ಮಾಹಿತಿಗಾಗಿ ಗಮನಿಸ್ತಾ ಇದ್ವಿ ದೃಶ್ಯಗಳಲ್ಲಿ ಸಿ ಟಿ ರವಿ ಅವರಿಗೆ ಭವ್ಯವಾದಂತಹ ಸ್ವಾಗತ ಸಿಕ್ತು. ಛಲವಾದಿ ನಾರಾಯಣ ಸ್ವಾಮಿ, ಶಾಸಕ ಮುನಿರತ್ನ ಸೇರಿದಂತೆ ಸಿ ಟಿ ರವಿ ಅವರ ಬೆಂಬಲಿಗರು, ಬಿಜೆಪಿಯ ಕಾರ್ಯಕರ್ತರು ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಹೂಮಳೆ ಸುರಿಸುವ ಮೂಲಕ ಅವರನ್ನ ಬರಮಾಡಿಕೊಂಡ್ರು. ಬಹುಶಃ ಶಾಸಕರಾಗಿದ್ದಾಗಲೂ ಕೂಡ ಅವರಿಗೆ ಈ ರೀತಿಯ ಸ್ವಾಗತ ಸಿಕ್ಕಿತ್ತೋ ಇಲ್ವೋ? ಸಿ ಟಿ ರವಿ ಅವರು ಈ ರೀತಿಯ ಸ್ವಾಗತಕ್ಕೆ ಸಂತಸಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿ ಟಿ ರವಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಹಲವು ವಿಚಾರಗಳ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. MLC ಸಿ ಟಿ ರವಿ ವಿಚಾರವಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಸದ್ಯಕ್ಕೆ ಸಿ ಟಿ ರವಿ ಅವರ ಕೇಸ್ ಕೋರ್ಟ್ ಅಂಗಳದಲ್ಲಿ ಇರೋದ್ರಿಂದ ಆ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾವುದೇ ಹೇಳಿಕೆ ನೀಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. 4 ಜಿಲ್ಲೆಗಳಲ್ಲಿ ಸಿ ಟಿ ರವಿ ಸುತ್ತಿಸಿದರ ವಿಚಾರದ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ, ಪೊಲೀಸರಿಂದ ಈ ಬಗ್ಗೆ ಮಾಹಿತಿ ಬಂದ ಬಳಿಕ ತಿಳಿಸ್ತೀನಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಿನ್ನೆ ಮಾಹಿತಿ ಇಲ್ಲ ಅಂತ ಹೇಳಿ ಈಗ ಒಟ್ಟಾರೆಯಾಗಿ ಅವ್ರನ್ನ 4 ಡಿಸ್ಟಿಕ್ನ ಸುತ್ತಾಕ್ಸಿದ್ರಲ್ಲ, ಯಾಕೆ ಅಂತ ಕೇಳ್ತಾ ಇದ್ದೀನಿ ಮಾಹಿತಿನ ಕೇಳ್ತಾ ಇದ್ದೀನಿ. ಮಾಹಿತಿ ಬಂದ ಮೇಲೆ ಹೇಳಿ. ಈಗ ಮ್ಯಾಟರ್ ಈಸ್ ಬಿಫೋರ್ ದಿ ಕೋರ್ಟ್. ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇಟ್ ಬಿಕಮ್ಸ್ ಸಬ್ಜುಡಿಸ್. ಆದ್ದರಿಂದ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ. ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಇನ್ನು ಸಿ ಟಿ ರವಿ ಅವರನ್ನ ಬಂಧಿಸಿದ ಸಂದರ್ಭದಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ.